ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಸೊ ಈ ಒಡಕೆ ಹಳ್ಳದಲ್ಲಿ ನೋಡಿ, ನಮ್ಮ ರೈತ ಬಾಂಧವರು 51ನೇ ದಿನದ ಒಂದು ಏನು ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಇವರ ಒಂದು ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಕಾವೇರಿ ನೀರು ಏನು ಏತ ನೀರಾವರಿ ಆಗಬೇಕು, ಇಲ್ಲಿ ರೈತ ಬಾಂಧವರಿಗೆ ಅನುಕೂಲವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಧರಣಿ 51 ದಿನಕ್ಕೆ ಮುಂದುವರಿತಾ ಇದೆ. ಸೊ ಇದು ನಾನು ದಿನ ನೋಡ್ತಾನೆ ಇರ್ತೀನಿ. ಆ, ಆಗಾಗ ಒಂದೊಂದು ಸ್ಟೇಟ್ಮೆಂಟ್ ಸಹ ಆಗ್ತಾ ಇರ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ರೈತರ ಒಂದು ಅನಿಸಿಕೆ ಇವತ್ತಿನ ದಿವಸಕ್ಕೆ ಯಾವ ರೀತಿ ಇದೆ, ಸೊ ಇದನ್ನು ನಾನು ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ರೈತ ಬಂದವರು ಮಾಟಳ್ಳಿಯವರು, ವಡಕೆಹಳ್ಳ ಮತ್ತು ದಂಟಳ್ಳಿ ಸುತ್ತಮುತ್ತ ಎಲ್ಲ ಹಳ್ಳಿಯ ಜನ ಇಲ್ಲಿದ್ದಾರೆ. ಸೊ ಈಗಾಗಲೇ ಇಲ್ಲಿ ಒಂದು 50ರಿಂದ 100 ಜನ ಈ ರೀತಿ ನಮ್ಮ ರೈತ ಬಂದವರು ಧರಣಿಯನ್ನು ಮಾಡ್ತಾನೆ ಇರ್ತಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ಒಂದೊಂದು ಊರವರು ದಿನಕ್ಕೊಂದೊಂದು ಊರವರು ಬರ್ತಾನೆ ಇದ್ದಾರೆ. ಈ ಸಂಬಂಧಿತವಾಗಿ ನಮ್ಮ ರೈತ ಬಂದವರು ಅರ್ಪುದರಾಜ್ ಅವರು ಇದ್ದಾರೆ. ಸೊ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಹೇಳಿ ಯಜಮಾನ್ರೆ, ಎಷ್ಟು ದಿನ ಆಯಿತು? ಈಗ ನಾವು 27ನೇ ತಾರೀಕು ನಾವು ಶುರು ಮಾಡಿರೋದು. 27. 27ನೇ ಈಗ ಇವತ್ತು 51ನೇ ದಿವಸ ಆಗೋಯ್ತು. 51 ಆಯಿತು. ಹೌದು. ಹಾಂ. ಈಗ ನಾವು ನಾವು ನಾಡೋಡಿಂದ ಕೂಡ ಎಲ್ಲ ಪಾದಯಾತ್ರೆ ಬಂದಿದ್ದೀವಿ. ವಾರಕ್ಕೆ ಒಂದೊಂದು ಸತಿ ಈಗ ಬೇರೆ ಬೇರೆ ರೀತಿಯಲ್ಲಿ ಹೋರಾಟನ ಮುಂದುವರಿಸ್ತಿದ್ದೀವಿ. ಆದರೂ ಈಗ ಇಲ್ಲಿ ಯಾರನ್ನೂ ಸರಿಯಾಗಿ ರೀತಿಯಲ್ಲಿ ನಮಗೆ ಟಿ ಪಿ ಆರು ಮಾಡಿಕೊಂಡು ಬಂತು, ಸರಿಯಾಗಿ ರೀತಿ ಗಮನಿಸೇ ಇಲ್ಲ. ಆಗಲೂ ಈಗ ಒಂದು ಹೋದ ವಾರ ಕೂಡ ನಮ್ಮ ಡಿ ಸಿ ಮೇಡಮ್ ಬಂದಿದ್ರು. ಹೌದು. ಡಿ ಸಿ ಮೇಡಮ್ ಏನಾದ್ರೆ ಜನವರಿ 15 ಒಳಗಡೆ ನಾವು ಮಾಡ್ಕೊಡ್ತೀನಿ, ಅದರಿಂದ ಹೋರಾಟ ಕೈ ಬಿಡಿದ್ರೆ ಒಳ್ಳೆದಾಗೈತೆ ಅಂತ ಹೇಳಿದ್ರು. ನಾವೇನಿದ್ವಿ ಇವಾಗ ಬಂದು ನಾವು ನೀರು ಕೇಳ್ತಲ್ಲ. 2021ನೇ ಕೂಡ ನಾವು ಮನವರಿಕೆ ಮಾಡಿ ನಾವು ಕೇಳ್ತಾ ಇರೋದು. ಹೌದು. ಆವಾಗಲೇ ಈ ಸರ್ಕಾರ ನಮ್ಮ ಕಿವಿಗೆ ಕೇಳಿಸಿಲ್ಲ ಅಂತ ಕಾಣುತ್ತೋ, ಈ ಕಿವಿ ಕೇಳ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಾಗಿಲ್ಲ. ಆದರೂ ಮನವರಿಕೆ ಕೊಟ್ಟು ಸಾಕಾಗೋಯ್ತು. ಎಲ್ಲ ಬಿಲ್ಡಿಂಗ್ ಎಲ್ಲ ಏರಿ ನಮಗೂ ಮಂಟಿ ನೋವೋ ರೀತಿ ಆಗೋಯ್ತು. ಹೌದು. ಆಮೇಲೆ ಈಗ 5 ವರ್ಷ ಆದ್ರೂ ಕೂಡ ನಾವು 2020 ಕೊಟ್ಟಿದೆ ಕೂಡ, ಈಗ 2024 ಬಂತು, ಅದನ್ನು 5 ಕೂಡ ಬಂತು. 5 ಬಂದರೂ ಕೂಡ 5 ವರ್ಷದವ್ರು ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಆಮೇಲೆ ಇಲ್ಲಿ ನಾವು ವಾರಸಲ ಬಂತು ತರಲಿ. ಅಂದ್ರೆ ನಿಮ್ಮ ಒಂದು ಹೋರಾಟ 2020ರಿಂದನೂ ನಡೀತಾ ಇದೆ. ಅಂದ್ರೆ ನಮಗೆ ಯಾವುದೇ ಸರ್ಕಾರಗಳು ನಿಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿಲ್ಲ. ಈಗ 51ನೇ ದಿನ ಆಗಿದೆ. ಈಗ ನಾನು ಕೇಳ್ಪಟ್ಟು ಯಾವ್ಯಾರೋ ಒಬ್ರು ಪಾಪ ಅಲ್ಲಿ ಅಸ್ವಸ್ಥರಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಿ. ಅದನ್ನ ಮೇನ್ ಟಾಪಿಕ್ ಕೇಳ್ಬೇಕು ನೀವು. ಏನಾಯ್ತು? ಯಾಕೆ ಅವರು ಏನು ಉಪವಾಸ ಕೆಡಗಿದ್ರೆ ಏನ್ ಕತೆ? ಇಲ್ಲ ಸರ್, ಈಗ ಬಂದು ನಮ್ಮ ಜಾಸ್ತಿ ಚಳಿ. ಹೌದು. ಚಳಿಯಲ್ಲಿ ಕೂತ್ಕೊಂಡವ್ರೆ. ಹೌದು. ಅದರಿಂದ ಸುಮಾರು ಜನ ಕೂಡ ಕೆಂಪುಳು, ಜ್ವರ ಬರೋದು. ಈಗ ಜಾನ್ಸನ್ ಕೂಡ ಜ್ವರ ಬಂತು. 2-3 ದಿವಸ ಸರಿ ನಾವು ಮನೇಲಿ ಇದ್ದೀನಿ ಅಂದ್ಬಿಟ್ಟು ಬೆಳಗ್ಗೆ ಬಂದ್ರು. ಬೆಳಗ್ಗೆ ಬರುವಾಗಲೂ ಕೂಡ ಅವ್ರಿಗೆ ಚಳಿ ಜಾಸ್ತಿ ಇದೆ ಅಂತ ಅವ್ರು ಇದ್ಬಿಟ್ರು. ಈಗ ಅದನ್ನು ಕೂಡ ಈಗ ಎಲ್ಲ ಸ್ವಲ್ಪ ಆರೋಗ್ಯ ಆಗಿದೆ. ಈಗ ಏನ್ ಮಾಡವ್ರೆ, ಈಗ ಅಗುಲ್ಲಿ ಬರ್ತಾರೆ, ಒಂದು 10 ಗಂಟೆಗೆ ನಾವು ಬಂದ್ಬಿಡ್ತೀವಿ ಅಂತ 10 ಗಂಟೆಗೆ ಬಂದು ಜಾಯಿನ್ ಮಾಡ್ತಾರೆ. ಆದರೂ ಅವ್ರ ಮನಸ್ಸು ಈಗ ನಮ್ಗೆ ಅಲ್ಲಿ ಸರಿ ಇಲ್ಲದ್ರೆ ಕೂಡ ನಮ್ಮ ಪ್ರಾಣ ಹೋದ್ರು ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ಜಾನ್ ಜೋಸಫ್ ಅವರು ಬೆಳಗ್ಗೆನೆ ಎತ್ಕೊಂಡು ಹಾಲು ಇಟ್ಬಿಟ್ಟು 6 ಬಂದ್ಬಿಡ್ತಾರೆ. ಮತ್ತೆ ಬರ್ತಾ ಇದಾರೆ. ಇವರೇ ಆಸ್ಪತ್ರೆಗೆ ಹೋಗಿದ್ದು. ಈಗ ಕೂಡ ಆರೋಗ್ಯ ಹದಗೆಟ್ಟರು ಬಂದು ಇಲ್ಲಿ ಹೌದು ಧರಣಿ ಮಾಡ್ತಾರೆ. ಈಗ ಡಿ ಸಿ ಮೇಡಮ್ ಹೇಳಿದ್ರು 15 ಜನವರಿ 15 ಒಳಗಡೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹೋರಾಟ ಕೈ ಬಿಡಿ ಅಂತ ಹೇಳಿದ್ರು. ಹೌದು. ಆದ್ರೂ ಕೂಡ ನಾವು ಇಲ್ಲ, ಯಾವಾಗ ನೀವು ನಮಗೆ ಟಿ ಪಿ ಆರ್ ಮಾಡಿ ಕುತ್ರ ಪೂಜೆ ಮಾಡಿದ್ರು ದಂಡಲಿ ಮಾರ್ಗವಾಗಿ, ಆವಾಗ ನಾವು ಕೈ ಬಿಡೋದು. ಅಷ್ಟವರೆಗೆ ನಾವು ಹೋರಾಟ ಕೈ ಬಿಡಲ್ಲ ಹೇಳಿದ್ರು. ಆವಾಗ ಹಲವಾರು ಮಹಿಳೆಯರು ಕೂಡ ಜಾಸ್ತಿ ಜನ ಇದ್ರು. ಅವ್ರ ಮುಂದೆ ಯಾವಾಗಲಿ ಸರಿ ಆಯ್ತು ಒಟ್ಟು ಮೇಡಮ್ ಅವರು ನಿಮ್ಗೆ ಭರವಸೆ ಕೊಟ್ಟವ್ರೆ. ಖಂಡಿತ. ಆದ್ರೂ ನೀವು ಯಾವಾಗ ನಮ್ಗೆ ಟಿ ಪಿ ಆರ್ ಮಾಡಿ ಕುತ್ರ ಪೂಜೆ ಮಾಡಿದ್ರು ಕೈ ಬಿಡದಂತ ಎಲ್ಲ ನಿಮ್ಮ ಒಂದು ಇದನ್ನ ಹೇಳಿದ್ದೀರಾ. ಒಳ್ಳೇದಲ್ಲಿ ಇನ್ನೊಂದು ಏನಂದ್ರೆ, ಈಗ ನಾವು ಬೇರೆ ಬೇರೆ ರೀತಿಯಲ್ಲಿ ಈಗ ಇನ್ನೊಂದು ಯಜಮಾನ್ರೆ, ಈಗ ಮೇಡಮ್ ಅವರು ಡಿ ಸಿ ಮೇಡಮ್ ಅವರು ಹೇಳೋರೆ ಅಂದಮೇಲೆ ನೀವು ಧರಣಿ ಕೈ ಬಿಡ್ಬೋದಲ್ಲ? ಇಲ್ಲ, ಕೈ ಬಿಡಕ. ಅದರಿಂದ ನಾವು ಅದೇ ಹೇಳಿಲ್ವಾ, ಈಗ 2020 ನಾವು ಹೋರಾಟ ಮಾಡ್ಕೊಂಡ್ ಈಗ ಸರ್ಕಾರ ಮೇಲೆ ನಂಬಿಕೆ ಹೋಯ್ತು ನಮ್ಗೆ. ಸರ್ಕಾರ ಮೇಲೆ ಈಗ ಇಷ್ಟು ಧರಣಿ ಮಾಡಿ ಈಗ 51 ದಿವಸ ಆಗೋಯ್ತು. ಆದ್ರೂ ಮಾಡ್ಲಿಲ್ಲ ಅಂದ್ರೆ ಇನ್ನು ಹೋರಾಟ ಕೈ ಬಿಟ್ರೆ ಇವ್ರು ಯಾವ್ದೇ ಕಾರಣ ಮಾಡಲ್ಲ. ಒಟ್ಟು ಇದನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಯ್ತೀವಿ ಅಂತ ನೀವು ಹೇಳ್ತಿರೋದು. ನಿಮ್ಗೆ ಯಾವಾಗ ಗುದ್ಲಿ ಪೂಜೆ ಆಗತ್ತೆ ಅವತ್ತು ಕೈ ಬಿಡ್ತೀವಿ. ಆಮೇಲೆ ಸದ್ಯಕ್ಕೆ ಯಾವ್ದೋ ಉಪವಾಸ ಕೂಡ ಕೆಲವರು ಸುಮಾರು ಜನರು ಮುಂದೆ ಹೋಗಲಿ
ಹಾ. ನಾವು ಇದೀವಿ ಅಂತ ತೀರ್ಮಾನ ಆಗಿದೆ. ಓಕೆ. ಅವ್ರು ಕೂಡ ಉಪವಾಸ ಸತ್ಯಾಗ್ರಹದಲ್ಲಿ ಇರಕ್ಕೆ ಸಾಯಿಗೂ ರೆಡಿ ನಾವು ನೀರಿದ್ದಿದ್ರೆ ಹೌದು 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 ಹೌದು. ಅನ್ನೋ ರೀತಿಲಿ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ನೀರಿನ ಅವಶ್ಯಕತೆ ಇದೆ. ಈಗ ನಮ್ಮದು ಯಾವ್ದಾರ ಬರಗಾಡು ಪ್ರದೇಶ, ಎಷ್ಟೇ ಮಳೆ ಬಂದರೂ ಅದು ಡ್ರೈ ಆಗೋಗುತ್ತೆ, ನಿಮಗೆ ಗೊತ್ತು. ಈ ಥರ ಇರುವಾಗ ನೀರಿನ ಅವಶ್ಯಕತೆ ಇದೆ ಖಂಡಿತ. ಯಜಮಾನ್ರೆ, ನೀವೇನಾರು ಹೇಳಿ. ಸರ್ ನಮಗೆ ನಮ್ಮ ಗ್ರಾಮ ಬರಗಾಲ ಅಂಟ್ಕೊಬಿಟ್ಟಿದೆ. ಹೌದು ಹೌದು ಬರಗಾಲದಲ್ಲಿ ದನ ಕರ ಜನರು ಮಕ್ಕಳಿಗೆ ಯಾರಿಗೂ ಕುಡಿಯಕ್ಕೆ ನೀರಿಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ. ಹ್ಮ್. ಈಗ ನಮಗೆ ನಿರಂತರವಾದ ನೀರು ಅಂದ್ರೆ ದಂಡಲಿ ಮಾರ್ಗದಿಂದ ಕಾವೇರಿ ನದಿಯಿಂದ ನಮಗೆ ನೀರು ತಂದು ಕೊಟ್ರೆ ಮಾತ್ರ ಹೌದು ನಮ್ಮ ಮಕ್ಕಳಿಗಾಗಲಿ ನಮ್ಮ ರೈತ ವ್ಯವಸಾಯ ಮಾಡ್ಲಿಕ್ಕೆ ಆಗಲಿ ದನ ಕರುಗಳಿಗಾಗಲಿ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಕಷ್ಟ ಇದೆ. ನೀರು ಸಿಗಕ್ಕೆ ನಿರಂತರ ನೀರು ಅಂದ್ರೆ ದಂಡಲಿಯಿಂದ ಕಾವೇರಿ ನೀರೇನೆ. ಹೌದು ಹೌದು 16 ಕಿಲೋಮೀಟರ್ ದೂರದಲ್ಲಿ ಇದೆ ಸರ್. ಖಂಡಿತ ಈ ಖಂಡಿತ. ಸರ್ಕಾರ ನಮಗೆ ಇದು ಒಂದು ಅನುಕೂಲ ಮಾಡಿಕೊಟ್ರೆ ಹೌದು ಹೌದು. ನಮ್ಮ 3 ಪಂಚಾಯತಿಯವರು ಚೆನ್ನಾಗಿ ಅವರವ್ರ ಪಾಡಿಗೆ ಅವ್ರ ಕೆಲಸ ಅದೇ ರೈತರಿಗೆ ಅನುಕೂಲ ಆಗುತ್ತೆ. ತಮ್ಮೊಂದು ಬೆಳೆಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು. ಮತ್ತು ಹೊರಗಡೆ ಹೋಗ್ತವ್ರೆ ಅದು ಎಲ್ಲ ಊರ್ ಬಿಟ್ಟು ಹೋಗವ್ರೆ ಯಜಮಾನ್ರೆ. ವ್ಯವಸಾಯ ಇಲ್ಲದೆ ಹಾ, ಹೊರಗಡೆ ಹೋಗಿದ್ದಾರೆ. ಲೇಡೀಸ್ಗಳು ಮಕ್ಕಳ ಈಗ ಗ್ರಾಮದೊಳಗಿರೋದು ಗ್ರಾಮದೊಳಗಿದ್ದಾರೆ. ಹೌದು ಅದು ತಂದ್ರೆ ಜೀವನ, ಇಲ್ಲ ಅಂದ್ರೆ ಇಲ್ಲ. ಹೌದು. ಇದಕ್ಕೆ ನೋಡಿ 10 ಲೋಡ್ 20 ಲೋಡ್ ಹುಲ್ಲು ಹೋಯ್ತಾ ಇದೆ. ಹಾ ಹಾ. ಅಂದ್ರೆ ದನ ಕರನ ನಾವು ಆದ್ರೆ ಏನು ಊಟ ಕೇಳ್ತೀವಿ. ಈಗ ಡಿ ಸಿ ದನ ಕರ ಮೇಡಮ್, ಊಟ ಕೇಳೋಲ್ಲ. ಯಜಮಾನ್ರೆ, ಡಿ ಸಿ ಮೇಡಮ್ ಅವ್ರು ಬಿಟ್ಟು ಬೇರೆ ಯಾರು ಬಂದಿದ್ರಾ? ಸರ್ ತಹಸೀಲ್ದಾರರು ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು. ಹಾ. ಇವರು ಫಾರೆಸ್ಟ್ ಹೌದು. ಅವರು ಆಫೀಸ್ನವರು ಬಂದಿದ್ರು. ಇನ್ನು ಯಾರ್ಯಾರೋ ಬಂದು ಹೋದ್ರು. ಎಲ್ಲ ಸುಮ್ಮನೆ ಭರವಸೆ ಕೊಟ್ಟು ಬಂದು ಹೇಳಿ ನಿಮ್ಗೆ ಸಮಾಧಾನ ಮಾಡಿ ಹೋಗ್ತಾವ್ರೆ. ಬಟ್ ಅದು ನಿಮ್ಗೆ ಒಂದು ಏನೋ ಒಂದು ವರ್ಕಿಂಗ್ ಪ್ರೋಸೆಸ್ ಅಂದ್ರೆ ನಿಮ್ಗೆ ಒಂದು ಗುದ್ಲಿ ಪೂಜೆ ಆಗಿ ಒಂದು ನಂಬಿಕೆ ಬರಬೇಕು, ಒಂದು ಭರವಸೆ ಬಂದ್ಮೇಲೆ. ಕೇವಲ ಬರೀ 16 ಕಿಲೋಮೀಟರ್ ಇದು. ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಬರೀ 16 ಕಿಲೋಮೀಟರ್ ಕೂಡ ಖಂಡಿತ. ಕುಡಿಲ್ಲ ಅಂತ ಒಂದು ಇದಾಗಿದೆ. ನಾವು ಏನು ಹಾ. ಇವ್ರ ಚಿನ್ನಪ್ಪನ ನಮ್ಗೆ ಕೇಳಲಿಲ್ಲ. ಹೌದು ಹೌದು. ನಾವು ಕುಡಿಯೋ ನೀರು ಜೀವನ ಮಾಡಕ್ಕೆ ಕನಿಷ್ಠ ಮೂಲಭೂತ ಜೀವನ ಸೌಕರ್ಯ. ಮಾಡಕ್ಕೆ, ಬನ್ನಿ ಸರ್, ಬನ್ನಿ ಹೇಳಿ. ದೊಡ್ಡ ದೊಡ್ಡ ಅವರು ಕೆರೆಗಳು ಖಂಡಿತ ಖಂಡಿತ. ತುಂಬಿಸ್ಬಿಟ್ರೆ ನಾವು ಹೊಸ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬಂದ್ಬಿಡಿ. ಹೇಳಿ ಸರ್, ಹೇಳಿ ಸರ್. ನೋಡಿ, ಇವಾಗ ಮಾಟಳ್ಳಿ ಪಂಚಾಯತಿಲಿ ಇರೋ ರೈತರುಗಳು ಹಾ. ದೊಡ್ಡ ದೊಡ್ಡ ರೈತರುಗಳು ಅಲ್ಲ, ಸಣ್ಣ ರೈತರುಗಳು. ಸಣ್ಣ ರೈತ. ಎಲ್ಲರಿಗೂ 2 ಎಕರೆ 1.5 ಎಕರೆ 3 ಎಕರೆ ಜಮೀನು ಇರುವುದು. ಹ್ಮ್ ಹ್ಮ್. ಇಲ್ಲಿ ರೈತರುಗಳು ರೈತ ಭೂಮಿನ ನೆನ್ಸ್ಕೊಂಡು ಇಲ್ಲಿ ಇರ್ತಾರೆ. ಇಲ್ಲಿ ಬರಗಾಲ, ನೀರು ಯಾವಾಗಲೂ ನೀರು ಇರುವುದಿಲ್ಲ. ಹೌದು. ನಾವು ನೀರು ಪರ್ಮನೆಂಟ್ ಆಗಿ ದಂಡಲಿ ಮೂಲಕ ಕೇಳ್ತಾ ಇದೀವಿ. ಹೌದು. ಇವರು ಬೇರೆ ಕಡೆ ಇಲ್ಲಿ ಹಳ್ಳದಲ್ಲಿಂದ ಕೊಡ್ತೀನಿ, ಹಂಗ ಕೊಡ್ತೀನಿ ಅಂತಾರೆ. ಅದು ನಮಗೆ ಸೊಲ್ಯೂಷನ್ ಆಗಲ್ಲ ಸರ್. ನಮ್ಗೆ ಅದ್ರ ಕಾವೇರಿ ನೀರಿಂದ ಬರಬೇಕು. ನೋಡಿ ಸರ್, ಈಗ ಈ ಕಾಲದಲ್ಲಿ 1200 ಅಡಿ ಬೋರ್ ಹಾಕಿರೋನು ನೀರು ಸಿಗ್ತಾ ಇಲ್ಲ. ಸಿಕ್ಕುವ ನೀರು ನೋಡಿ, ಗೌರ್ಮೆಂಟ್ ಕೊಟ್ಟಿರೋ ಸರ್ಟಿಫಿಕೇಟ್ 220 ಇದೆ. ಕಲೆಕ್ಟರ್ TCM ಮೇಡಮ್ ಬಂದ್ರು, ಅವ್ರಿಗೂ ಹೇಳಿದ್ವಿ. ಅವ್ರು ಮೊಬೈಲ್ ಚೆಕ್ ಮಾಡಿದ್ರು, ಆ ಒಂದು ವಿಷ ನೀರೇ ಕುಡಿತಾ ಇಲ್ಲ ಅಂತ ಅವರೇ ಒಪ್ಕೊಂಡು ಹೋಗಿದ್ರು. ಇವತ್ತು ನಾವು ಬೇರೆ ವಿಲೇಜ್ನಿಂದ, ಮಾಟಳ್ಳಿ ವಿಲೇಜ್ನಿಂದ ಬರ್ತಾ ಇದ್ವಿ. ಇವತ್ತು ಅದೇ ನೀರು ಕೊಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದ್ರು, ಗೌರ್ಮೆಂಟ್ ಗೊತ್ತಿದ್ರು, ಕುಡಿಯೋಕೆ, ಮಕ್ಕಳಿಗೆ, ನಮ್ಮ ಇದಕ್ಕೆ ಹಸುಗಳಿಗೆ ಎಲ್ಲದಕ್ಕೂ ಅದೇ ವಿಷ ನೀರೇ ಕುಡಿತಾ ಇದೀವಿ. ಇದು ಗೌರ್ಮೆಂಟ್ ಗೊತ್ತಿದ್ರು ಅದು ಗ್ಲೋರೈಡ್ ಜಾಸ್ತಿ ಇರೋ ನೀರೇ ಕೊಡ್ತಾ ಇದ್ದಾರೆ ನಮಗೆ. ಇದು ನಾವು ಪರ್ಮನೆಂಟ್ ಆಗಿ ಕಾವೇರಿ ನೀರು ಬಂದ್ರೆ ಮಾತ್ರ ಅಂತರ್ಜಲ ಮಟ್ಟ ಮೇಲೆ ಬರುತ್ತೆ, ನೀರು ಒಳ್ಳೆ ನೀರು ಸಿಕ್ಕುವುದು. ಖಂಡಿತ. ನೋಡಿ ಸರ್, ಈಗ ಹೋರಾಟ ಬಂದ್ಬಿಟ್ಟು ಡೇ ಮಾತ್ರ ನಡೆಯಲ್ಲ, ನೈಟ್ ನಡೀತಿದೆ. ಡೇ ನೈಟ್ ಕೂತ್ಕೊಂಡಿರ್ತಾರೆ ಇವ್ರು. ಏನಂದ್ರೆ ಡೇ ನೈಟ್ ಕೂತ್ಕೊಂಡು ಶೋಲ್ಡರ್ ಪೇನ್ ಬಂತು, ನಾವು ಕರ್ಕೊಂಡು ಹೋಗಿದ್ದು ಹಾಸ್ಪಿಟ್ಲ್ಗೆ, ಅಂದಿವ್ರಿಗೆ. ಇಲ್ಲಿ ಹತ್ರ ನಮ್ಗೆ ಬೇರೆ ಒಂದು ಹಾಸ್ಪಿಟ್ಲ್ ಇದೆ. ಹೋಗಿ ಎಕ್ಸ್ರೇ ಮಾಡಿದ್ರು. ಇಲ್ಲ, ನಿಮ್ಗೆ ಆಪರೇಷನ್ ಮಾಡಬೇಕು, ಇದು ನೋವು ಬಂದಿದೆ, ಆಪರೇಷನ್ ನೋವು ಬಂದಿದೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ಬಾಬು ಧರ್ಮರಾಜ್ ಅಂತ. ಅಯ್ಯೋ. ಡಾಕ್ಟರ್ ನಾನು ಎಲ್ಲ ಹಾ ಹಾ ಹಾ. ಮತ್ತೆ ಜನ ಸರ್, ನೋಡಿ ಸರ್, ಇಲ್ಲಿ ಬರುವರು ವಾರದಾಗ 3 ಸಲ 4 ಸಲ ಉಪವಾಸ ಇರ್ತಾರೆ. ಏನಾದ್ರೂ ಸರಿ ಹಾ, 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 ನಾವು ಹಾ. ಕೂತ್ಲೇಬೇಕಂತ ನಾವು ಬಂದ್ವಿ. ಉಪವಾಸ ಇದ್ದು ಅವರು ಆರೋಗ್ಯ ಕೆಟ್ಕೊಂಡು ಮನೇಲಿದ್ದಾರೆ. ಈಗ ಜನ ಬರುವುದು ವೀಕ್ಲಿ ಒಂದ್ಸಲ ಉಪವಾಸ ಇರ್ತಾರೆ. ಊಟ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಇಲ್ಲ, ನಾನು ಬೇಡ, ನೀರು ಬರೋ ತನಕ ನಾನು ಊಟನೇ ಮಾಡುವುದಿಲ್ಲ ಅಂತ ಇಲ್ಲಿ ಕೂತ್ಕೊಂಡಿರ್ತಾರೆ. ಮಗಳಿರು ಮಕ್ಕಳು ಮಕ್ಕಳು ಬರ್ತಾರೆ ಸಂಡೇ ಟೈಮಲ್ಲಿ. ನಾವು ಊಟ ಮಾಡಲ್ಲ, ನಾವು ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ನೀರಿಲ್ಲ, ನಾವು ಊಟ ಮಾಡಲ್ಲ, ನೀರ್ ಬೇಕಂತ ವೀಕ್ಲಿ ಒನ್ಸ್ ಸಂಡೇ ಟೈಮಲ್ಲಿ ಮಕ್ಕಳು ಬರ್ತಾರೆ. ಅವರು ಸ್ವಇಚ್ಛೆಯಿಂದ ಮಾಡೋದು ಹಂಗೆ. ಅವರೇ ಬಂದು ಅವರೇ ಹೋರಾಟ ಮಾಡಿ ಅವರೇ ಮೈಕ್ ಇಟ್ಕೊಂಡು ಮಾತಾಡ್ತಾರೆ ಸರ್ ಸಂಡೇನಲ್ಲಿ. ಅಯ್ಯಯ್ಯೋ. ಅದನ್ನ ನಾವು ನೋಡ್ಬಿಟ್ಟು ಮಾಸ್ಟರ್ಗಳು ಇಲ್ಲ ಬೇರೆ ಆಫೀಸ್ಗಳು ಮಕ್ಕಳು ಹೋಗ್ಬಾರ್ದು ಹಂಗಂತ ಬೈತಾರೆ. ಅವರು ಬೈದ್ರು ಇಲ್ಲ, ನಮ್ಗೆ ನೀರ್ ಬೇಕು, ನೀರಿಲ್ಲ ಅಂದ್ರೆ ನಾವ್ ಹಿಂಗೆ ಸ್ಕೂಲ್ಗೆ ಹೋಗ್ಬೋದು. ಅಲ್ಲಪ್ಪ, ನೀವು ರೈತರು, ನೀವು ಮಾಡಿ ಸಂತೋಷ. ಮಕ್ಳುಗಳನ್ನಕ್ಕೆ ನೀವು ಇದ್ ಮಾಡೋದು ನಾವು ಸ್ವಲ್ಪ ಹೇಳಿ. ನೋಡಿ ಸರ್, ನಮ್ಮ ಮಕ್ಕಳಿದ್ದಾರೆ, ನಾವು ಕರೆಯೋದಿಲ್ಲ. ನಾನು ಎಲ್ಲಿಯಪ್ಪ ಹೋಗ್ತೀರಾ ಅಂತ ನಮ್ಮ ಮಕ್ಳು ಕೈಲ್ತಾರೆ. ನಾವು ಹೋರಾಟ ಹೋಗ್ತೀನಿ, ನಾನು ಬರ್ತೀನಪ್ಪ, ನನಗೆ ಕುಡಿಯಕ್ಕೆ ನೀರಿಲ್ಲ, ನಾನು ಸ್ನಾನ ಮಾಡಕ್ಕೆ ನೀರಿಲ್ಲ ಅಂತ ಅವ್ರು ಬರ್ತಾರೆ. ತಂದೆ ತಾಯಿ ಜೊತೆಲಿ ಬರ್ತಾವ್ರೆ. ಅವರೇ ಬರ್ತಾರ ಸ್ವಇಚ್ಛೆಯಿಂದ. ಇಲ್ಲಿ ಊಟ ಮಾಡಿದ್ರೆ ಕೂಡ ಸರ್, ಊಟ ಮಾಡೋದ್ ಬೇಡಿ ನಾವು ಮನೆಗೆ ಹೋಯ್ತೀವಿ. ಯಾಕಂದ್ರೆ ನಾವು ಹಿಂಗ್ ಮಾಡಿದ್ರೆ ಆಗಲ್ಲ. ನಮ್ಗೆ ತನ್ನ ನೀರೆಲ್ಲ ಇದ್ಯಾಕೆ ಊಟ ಮಾಡ್ಕೊಂಡ್ಬಿಟ್ಟು ಹೋಗಾರೆ ಮನೆಗೆ. ಮಕ್ಕಳು ತಾನಾಗಿ ಬರ್ತಾರೆ ಸರ್, ಅವರೇ ಬರ್ತಾರೆ.
ಮತ್ತೆ ಇಲ್ಲಿ ಸುತ್ತಮುತ್ತ ಇರೋರು ಅವರೇ ಬಂದು ಕೂತ್ಕೊಂಡು ಅವರೇ ಮಾತಾಡ್ತಾರೆ, ನೀರಿಲ್ಲ ಏನಿಲ್ಲ, ನೀರು ಬೇಕಂತ ಮಾತಾಡ್ತಾರೆ. ಮಕ್ಕಳು ಮಾತಾಡಿದ್ರು ಗೌರ್ಮೆಂಟ್ ಕೇಳೋದಕ್ಕೆ ಕಿವಿ ಇಲ್ಲ ಸರ್. ನೀವು ಹೇಳ್ತೀರಿ TC ಮಾಡಮ್ ಹೇಳಿದ ಮೇಲೆ ಬಿಟ್ಟು ಹೋಗ್ಬೇಕು ತಾನೆ ಸರ್. ನಾವು ನೋಡಿ 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಹೌದು, ಇದು ನಾವು 2 ವರ್ಷ ಅಂತ ಕಂಟಿನ್ಯೂ ಕೇಳ್ತಾ ಇದ್ದೀನಿ. ಈ ತಿಂಗಳು, ಆ ತಿಂಗಳು, 3 ತಿಂಗಳು, 2 ತಿಂಗಳು ಅಂತ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಾವು 20 ದಿನ ಹೋರಾಟ ಮಾಡ್ತಾ ಇದ್ವಿ. ಸುಮ್ಮನೆ 3 ತಿಂಗಳು ಕೊಟ್ಟಿಟ್ಟು ಪರ್ಮಿಷನ್, 2 ತಿಂಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನಾವು ಅವ್ರ ಮಾತು ಕೇಳ್ಕೊಂಡು ಬಿಟ್ಬಿಟ್ಟು ಹೋಗಂಗಿಲ್ಲ ಸರ್. ನಾವು ಪರ್ಮನೆಂಟ್ ಮಾಡ್ತೀವಿ. ನಮಗೆ ಕೆಲಸ ಸ್ಟಾರ್ಟ್ ಮಾಡೋ ತನಕ ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀವಿ ಸರ್. ಖಂಡಿತ ಖಂಡಿತ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಮಕ್ಕಳಿಗೆ ಬೇಕೇ ಬೇಕು ನೀರು, ಬೇಕೇ ಬೇಕು ನೀರು, ಯಾವ ನೀರು, ಯಾವ ನೀರು, ಯಾವ ಮಾರ್ಗ, ಯಾವ ಮಾರ್ಗ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಓಡುವಂತೆ ರೋಡು, ಓಡುವಂತೆ ನೋಡಿ, ನಮ್ಮ ಒಡಕೆ ಹಳ್ಳ ಏನಿದೆ, ಮಲೆಮಹದೇಶ್ವರ ಬೆಟ್ಟ ಒಡಕೆ ಹಳ್ಳದಲ್ಲಿ 51ನೇ ದಿನದ ಹೋರಾಟ, ರೈತರ ಒಂದು ಬೇಡಿಕೆ ಈ ರೀತಿ ಇದೆ. ಸೊ ಇವರು ಕಳೆದ 51 ದಿನಗಳಿಂದ ಇವತ್ತಿಂದ, ಸರಿ ನಾನು ನೋಡಿದ ಮಟ್ಟಿಗೆ 50 ಅಂತೀನಿ, ದಯವಿಟ್ಟು ಕ್ಷಮೆಯಲ್ಲಿ. ಅಲ್ಲಿ ಬಸ್ ಬರ್ತದೆ, ಬಸ್ ನೋಡ್ಕೊಂಡಾಗಂದೆ ನೋಡಿ. 51 ದಿನಗಳಿಂದ ಈ ರೀತಿಯ ಒಂದು ಪ್ರತಿಭಟನೆ ಮುಂದುವರೆದುಕೊಂಡೇ ಬಂದಿದೆ. ಸೊ ಇದನ್ನು ಆದಷ್ಟು ಬೇಗ ನಮ್ಮ ರೈತ ಬಾಂಧವರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಈ ಒಂದು ಧರಣಿಯನ್ನು ನಿಲ್ಲಿಸಬೇಕು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ಎಲ್ಲರೂ ಒಳ್ಳೆಯದಲ್ಲಿ ರೈತ ಬಾಂಧವರಿಗೆ ಒಂದು ಅನುಕೂಲ ವ್ಯವಸ್ಥೆಗಳು, ಕುಡಿಯುವ ನೀರು ಸೌಲಭ್ಯ ಎಲ್ಲವೂ ಸಹ ದೊರಕಬೇಕು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.